ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ದಟ್ ಸೆಲ್ ಶೇಪ್ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಸೆಲ್ ನಂಬರ್ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ ಅಂತ. ಸೊ ಹಾಗಿದ್ರೆ ಈಗ ಸೆಲ್ ನಂಬರ್ ಹೇಗೆ ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ನೋಡೋಣ. ಸೊ ಕೆನ್ ಯು ಇಮ್ಯಾಜಿನ್ ಆರ್ ಗೆಸ್ ನಂಬರ್ ಆಫ್ ಸೆಲ್ಸ್ ಇನ್ ಎ ಟಾಲ್ ಟ್ರೀ ಆರ್ ಇನ್ ಎ ಹ್ಯೂಜ್ ಅನಿಮಲ್ ಲೈಕ್ ಎಲಿಫೆಂಟ್. ಸೊ ಹಾಗಿದ್ರೆ ಒಂದು ಟಾಲ್ ಟ್ರೀ ಅಂದರೆ ಒಂದು ತುಂಬ ಉದ್ದಕ್ಕಿರುವಂಥ ಮರ ಆ್ಯಂಡ್ ತುಂಬ ದೊಡ್ಡ ಅನಿಮಲ್ ಲೈಕ್ ಎಲಿಫೆಂಟ್. ಸೊ ಒಂದು ಟಾಲ್ ಟ್ರೀ, ಲೆಟ್ಸ್ ಕನ್ಸಿಡರ್ ಇದೊಂದು ಟಾಲ್ ಟ್ರೀ, ಒಂದು ಎಲಿಫೆಂಟ್. ಸೊ ಹಾಗಿದ್ರೆ ಒಂದು ಟಾಲ್ ಟ್ರೀಯಲ್ಲಿ ಎಷ್ಟು ಸೆಲ್ಸ್ ಇರುತ್ತೆ ಆ್ಯಂಡ್ ಒಂದು ಎಲಿಫೆಂಟಲ್ಲಿ ಎಷ್ಟು ಸೆಲ್ಸ್ ಇರುತ್ತೆ? ಎರಡು ತುಂಬಾ ದೊಡ್ಡದು ಸೈಜಲ್ಲಿ. ಸೊ ಹಾಗಿದ್ರೆ ಸೆಲ್ ನಂಬರ್ 2ರಲ್ಲೂ ಹೇಗಿರುತ್ತೆ, ಎಷ್ಟಿರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ, ಸೊ ದೆ ಹ್ಯಾಸ್ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಒಂದು ಟಾಲ್ ಟ್ರೀಯಲ್ಲಿ ಮಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ. ಸೊ ಹ್ಯೂಮನ್ ಬಾಡಿ ಆ್ಯಸ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ವಿಚ್ ಡಿಫ್ರೆಂಟ್ ಇನ್ ಸೈಜ್ ಆ್ಯಂಡ್ ಶೇಪ್. ಈ ಥರ ಟ್ರೀಸ್ ಮತ್ತು ಎಲಿಫೆಂಟಲ್ಲಿ ಅಲ್ಲದೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ ವಿಚ್ ಆರ್ ಆಫ್ ಡಿಫ್ರೆಂಟ್ ಸೈಜ್ ಆ್ಯಂಡ್ ಶೇಪ್. ಬಟ್ ಆ ಸೆಲ್ಸ್ನ ಸೈಜ್ ಮತ್ತು ಶೇಪ್ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಗ್ರೂಪ್ ಆಫ್ ಸೆಲ್ಸ್ ಪರ್ಫಾರ್ಮ್ ವೆರೈಟಿ ಆಫ್ ಫಂಕ್ಷನ್ಸ್. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಅದರ ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸೆಲ್ಲಿಗೆ ಒಂದು ಫಂಕ್ಷನ್ ಇತ್ತು ಅಂತ ಅಂದರೆ ಇನ್ನೊಂದು ಸೆಲ್ಗೆ ಇನ್ನೊಂದು ಫಂಕ್ಷನ್ ಇರುತ್ತೆ. ಸೊ ಫಂಕ್ಷನಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಆರ್ಗ್ಯಾನಿಸಮ್ಸ್ ಮೇ ಬಿ ಮೇಡ್ ಅಪ್ ಆಫ್ 1 or more ಸೆಲ್ಸ್. ಆರ್ಗ್ಯಾನಿಸಮ್ಸ್ ಮೇ ಬಿ ಒಂದು ಸೆಲ್ಲಿಂದನೂ ಆಗಿರ್ಬೋದು ಅಥವಾ 1 or more ಸೆಲ್ಸಿಂದನೂ ಆಗಿರ್ಬೋದು. ಸೊ ಹಾಗಿದ್ರೆ ಒಂದು ಸೆಲ್ಲಿಂದ ಮೇಡಪ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ನ ನಾವೇನು ಹೇಗಂತ ಕರಿತೀವಿ? ಒಂದಕ್ಕಿಂತ ಜಾಸ್ತಿ ಸೆಲ್ಸಿಂದ ಮೇಡಪ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ನ ನಾವೇನಂತ ಕರಿತೀವಿ ಅಂತ ನೋಡೋದಾದರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ಯೂನಿ ಮೀನ್ಸ್ one, multi means more than one. ಸೊ ಒಂದು ಯಾವುದಾದ್ರೂ ಆರ್ಗ್ಯಾನಿಸಮಲ್ಲಿ ಒಂದು ಸೆಲ್ ಇದ್ದರೆ ಇಟ್ ಈಸ್ ನೌನ್ ಆಸ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಆ ಆರ್ಗ್ಯಾನಿಸಮಲ್ಲಿ ಸಿಂಗಲ್ ಸೆಲ್ ಇರುತ್ತೆ. ಸೊ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂದರೆ ಹ್ಯಾವಿಂಗ್ ಮೋರ್ ದೆನ್ ಒನ್ ಸೆಲ್. ಒಂದಕ್ಕಿಂತ ಜಾಸ್ತಿ ಸೆಲ್ಸ್ ಆ ಆರ್ಗ್ಯಾನಿಸಮಲ್ಲಿ ಇದ್ದರೆ ಅದನ್ನು ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಸೊ ಒಂದು ಸೆಲ್ ಇದ್ದರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆ್ಯಂಡ್ ಒಂದಕ್ಕಿಂತ ಜಾಸ್ತಿ ಮಲ್ಟಿಪಲ್ ಸೆಲ್ಸ್ ಆ ಆರ್ಗ್ಯಾನಿಸಮಲ್ಲಿದ್ದರೆ ಇಟ್ ಈಸ್ ನೋನ್ ಆಸ್ ಮಲ್ಟಿಪಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ವಿಲ್ ಡಿಸ್ಕಸ್ ಅಬೌಟ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ಏನು? ವಿ ನೋ ದಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಅ ಸಿಂಗಲ್ ಸೆಲ್. ಸೊ amoeba and paramecium are made up of single cells. So this is amoeba. So let me draw. And this is paramecium. Let's say this is the nucleus. So both are made up of single cells. So a single cellular organism performs all the necessary functions as multicellular organisms. ಸಿಂಗಲ್ ಸೆಲ್ ಇರೋವಂಥ ಆರ್ಗ್ಯಾನಿಸಮ್ಸು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ಮಲ್ಟಿ ಸೆಲ್ಸ್ ಇರೋವಂಥ ಆರ್ಗ್ಯಾನಿಸಮ್ಸ್ ಏನೆಲ್ಲ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೋ ಸಿಂಗಲ್ ಸೆಲ್ ಇರೋವಂಥ
ಅದೇ ಆರ್ಗ್ಯಾನಿಸಮ್ಸ್ ಎಲ್ಲ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಪರ್ಫಾರ್ಮ್ ಮಾಡುವಂಥ ಎಲ್ಲ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಲೆಟ್ಸ್ ಸೇ ಅಮೀಬಾ. ಸೊ ಅಮೀಬಾ captures and digests food. So this is amoeba. So amoeba ಈ ಪಾರ್ಟ್ ಸೂಡೋಪೋಡಿಯಾ. ಸೊ ಇಲ್ಲಿ ಒಂದು ಫುಡ್ ವ್ಯಾಕ್ಯೂಲ್, ಯಾವುದೋ ಒಂದು ಫುಡ್ ಪರ್ಟಿಕಲ್ ಇರುತ್ತೆ. ಸೊ ಆ ಫುಡ್ ಪರ್ಟಿಕಲ್ನ ಅಮೀಬಾ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಹೇಗೆ ಅಂದರೆ ಇಟ್ ಹ್ಯಾಸ್ ಸೂಡೋಪೋಡಿಯಾ. ದಿಸ್ ಆರ್ ಸೂಡೋಪೋಡಿಯಸ್. ಸೊ ಒನ್ಸ್ ಫುಡ್ ಪರ್ಟಿಕಲ್ನ ಅಮೀಬಾ ಐಡೆಂಟಿಫೈ ಮಾಡಿದ ಆದಮೇಲೆ ಇಟ್ ಎನ್ಲಾರ್ಜಸ್ ಇಟ್ಸ್ ಸೂಡೋಪೋಡಿಯಾ. ಸೊ ದಟ್ ಫುಡ್ ವ್ಯಾಕ್ಯೂಲ್ ಬಾಡಿ ಒಳಗಡೆ ಹೋಗುತ್ತೆ, ಅಮೀಬಾಸ್ ಬಾಡಿ ಒಳಗಡೆ ಹೋಗುತ್ತೆ, ಆ್ಯಂಡ್ ಅದು ಫುಡ್ ವ್ಯಾಕ್ಯೂಲ್ ಅಥವಾ ಫುಡ್ ಪರ್ಟಿಕಲ್ನ ಅದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ದ ಹೆಲ್ಪ್ ಆಫ್ ಸೂಡೋಪೋಡಿಯಾ. ಆ್ಯಂಡ್ ಡೈಜೆಸ್ಟ್ ಫುಡ್, ಆ ಕ್ಯಾಪ್ಚರ್ ಮಾಡ್ಕೊಂಡಿರೋಂಥ ಫುಡ್ ಪರ್ಟಿಕಲ್ನ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ರೆಸ್ಪಿರೇಷನ್ ಸಹ ಆಗುತ್ತೆ ಅಮೀಬಾದಲ್ಲಿ. ಆ್ಯಂಡ್ ಎಕ್ಸ್ಕ್ರೀಷನ್. ಸೊ ಫುಡ್ನ ಕ್ಯಾಪ್ಚರ್ ಮಾಡಿಕೊಂಡು ಡೈಜೆಸ್ಟ್ ಮಾಡಿದೆ ಆ್ಯಂಡ್ ಅದರಲ್ಲಿ ಏನು ವೇಸ್ಟ್ ಪಾರ್ಟಿಕಲ್ಸ್ ಇರುತ್ತೋ ಅದನ್ನೆಲ್ಲ ಎಕ್ಸ್ಕ್ರೀಟ್ ಮಾಡಬೇಕು ಬಾಡಿಯಿಂದ. ಸೊ ಅದು ಒನ್ ಆಫ್ ದ ಫಂಕ್ಷನ್ಸ್ ಅಲ್ದು. ಸೊ ಅಮೀಬಾದಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಯಾವ ರೀತಿ ಎಕ್ಸ್ಕ್ರೀಷನ್ ನೋಡೋಕೆ ನಮಗೆ ಸಿಗುತ್ತೋ ಅಮೀಬಾದಲ್ಲೂ ಸಹ ಅದೇ ರೀತಿ ಎಕ್ಸ್ಕ್ರೀಷನ್ ಆಗುತ್ತೆ ಆ್ಯಂಡ್ ಇಟ್ ಗ್ರೋಸ್. ಮೇನ್ ಫಂಕ್ಷನ್ ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನು ಅಂತಂದರೆ ಗ್ರೋತ್. ಸೊ ಅದೇ ರೀತಿ ನಾವು ಅಮೀಬಾ ಗ್ರೋತ್ ಆಗೋದನ್ನು ನಾವು ನೋಡಬಹುದು. ಅಫ್ಕೋರ್ಸ್ ಇಟ್ ಆ್ಯಸ್ ದ ಎಬಿಲಿಟಿ ಟು ಚೇಂಜ್ ಇನ್ ಶೇಪ್. ಅದು ಶೇಪ್ನ ಚೇಂಜ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಅಮೀಬಾಗೆ ಇದೆ. ಬಟ್ ಇಟ್ ಗ್ರೋಸ್ ಆ್ಯಂಡ್ ಆಲ್ಸೋ ರೀಪ್ರೊಡ್ಯೂಸಸ್. ಸೊ ರೀಪ್ರೊಡಕ್ಷನ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಫಂಕ್ಷನ್. ಸೊ ಅಮೀಬಾದಲ್ಲಿ ನಾವು ರೀಪ್ರೊಡಕ್ಷನ್ನ ಸಹ ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ಪ್ಯಾರಾಮೀಷಿಯಂ. ಸೊ ಬೋತ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ಯಾವೆಲ್ಲ ಫಂಕ್ಷನ್ಸ್ನ ನಾವು ನೋಡ್ತೀವೋ, ಲೈಕ್ ಫುಡ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ಗ್ರೋತ್, ರೆಸ್ಪಿರೇಷನ್, ರೀಪ್ರೊಡಕ್ಷನ್ ಎಲ್ಲದನ್ನು ಸಹ ನಾವು ಈ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲೂ ಸಹ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ವಿಲ್ ಸಿ ಅಬೌಟ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ನೆಕ್ಸ್ಟ್ ವಿಲ್ ಸಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗೆ ನಾವು ಎಕ್ಸಾಂಪಲ್ಸ್ ತಗೊಳ್ಳೋದಾದರೆ ಹ್ಯೂಮನ್ಸ್, ಅನಿಮಲ್ಸ್ ಎಲ್ಲನೂ ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ಬರ್ತೀವಿ. ಸೊ ನಂಬರ್ ಆಫ್ ಸೆಲ್ಸ್ ಇನ್ ಆರ್ಗ್ಯಾನಿಸಮ್ ಡಸ್ ನಾಟ್ ಎಫೆಕ್ಟ್ ದ ಫಂಕ್ಷನ್ ಇನ್ ಸ್ಮಾಲರ್ ಅನಿಮಲ್ಸ್. ಸೊ ನಮಗೆ ಸ್ಮಾಲ್ ಅನಿಮಲ್ಸ್ಗೆ ಕಂಪೇರ್ ಮಾಡಿದ್ರೆ, ಲೈಕ್ ಕ್ಯಾಟ್ ಆಗಿರ್ಬೋದು ಅಥವಾ ರ್ಯಾಟ್ ಆಗಿರ್ಬೋದು, ನಮಗೆ ಅಥವಾ ಹ್ಯೂಮನ್ ಬೀಯಿಂಗ್ಸ್ಗೆ ಅಥವಾ ಈ ಲಾರ್ಜ್ ಅನಿಮಲ್ಸ್, ಹ್ಯೂಜ್ ಅನಿಮಲ್ಸ್ಗೆ ಕಂಪೇರ್ ಮಾಡಿದ್ರೆ ಸೆಲ್ಸ್ ಕೌಂಟ್ ಕಡಿಮೆ ಇರುತ್ತೆ. ಸೊ ಸೆಲ್ಸ್ ಕಡಿಮೆ ಇರೋದ್ರಿಂದ ಅದರ ಫಂಕ್ಷನ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನಮ್ಮಲ್ಲಿ ಯಾವ ರೀತಿ ರೆಸ್ಪಿರೇಷನ್ ಆಗುತ್ತೆ, ಗ್ರೋತ್ ಆಗುತ್ತೆ, ಅಥವಾ ಫುಡ್ ಡೈಜೆಷನ್ ಆಗುತ್ತೆ, ಎಕ್ಸ್ಕ್ರೀಷನ್ ಆಗುತ್ತೆ, ಇದು ಎಲ್ಲ ಫಂಕ್ಷನ್ಸೂ ಸ್ಮಾಲ್ ಆರ್ಗ್ಯಾನಿಸಮ್ಸಲ್ಲೂ ಪರ್ಫಾರ್ಮ್ ಆಗುತ್ತೆ. ಬಟ್ ಅದು ಯಾವುದೇ ರೀತಿ ಎಫೆಕ್ಟ್ ಇರಲ್ಲ ಸೆಲ್ಸ್ ಕೌಂಟ್ ಕಡಿಮೆ ಇರೋದ್ರಿಂದ. ಆ್ಯಂಡ್ an organism with billions of cells begins life with a single cell. ಒಂದು ಆರ್ಗ್ಯಾನಿಸಮ್ ಅದರಲ್ಲಿ ಬಿಲಿಯನ್ಸ್ ಆಫ್ ಸೆಲ್ಸ್ ಇದ್ರೂ ಅದರ ಲೈಫ್ ಬಿಗಿನ್ ಆಗೋದು ಒಂದು ಸೆಲ್ಲಿಂದ. ಸೊ ನಾವು ಎಕ್ಸಾಂಪಲ್ ನೋಡೋದಾದರೆ ಫರ್ಟಿಲೈಸ್ಡ್ ಎಗ್. ನಾವು ಆಗಲೇ ಫರ್ಟಿಲೈಸ್ಡ್ ಎಗ್ನ ನಾವು ಹೇಳಿದ್ವಿ ದಟ್ ಇಟ್ ಈಸ್ ಎ ಸಿಂಗಲ್ ಸೆಲ್, ಅದನ್ನು ಒಂದು ಸಿಂಗಲ್ ಸೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಫರ್ಟಿಲೈಸ್ಡ್ ಎಗ್ ಕ್ಯಾನ್ ಮಲ್ಟಿಪಲ್ ಆ್ಯಂಡ್ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೊಸೀಡ್. ಸೊ ಫರ್ಟಿಲೈಸ್ಡ್ ಎಗ್ ಮಲ್ಟಿಪಲ್ ಆಗುತ್ತೆ, ಕೌಂಟ್ ಜಾಸ್ತಿ ಆಗುತ್ತೆ, ಆ್ಯಂಡ್ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್. ಮತ್ತು ಮಲ್ಟಿಪಲ್ ಆಗ್ತಾ ಇದ್ದ ಹಾಗೆ ನಮಗೆ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಡೆವಲಪ್ಮೆಂಟ್ ಪ್ರೊಸೀಡ್ ಆಗುತ್ತೆ. ಸೊ ಅದರ ಡೆವಲಪ್ಮೆಂಟೂ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಫಂಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಬೈ ಗ್ರೂಪ್ ಆಫ್ ಸ್ಪೆಷಲೈಸ್ಡ್ ಸೆಲ್ಸ್ ಫಾರ್ಮಿಂಗ್ ಡಿಫ್ರೆಂಟ್ ಟಿಶ್ಯೂಸ್ ಇನ್ ಟರ್ಮ್ ಫಾರ್ ಆರ್ಗನ್ಸ್. ಸೊ ನಮ್ಮ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ಏನು ಅಂತಂದರೆ ಡಿಫ್ರೆಂಟ್
ಸ್ಪೆಷಲೈಸ್ಡ್ ಸೆಲ್ಸ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. ಸೊ ಡಿಫ್ರೆಂಟ್ ಸೆಲ್ಸ್ನ ಒಟ್ಟಿಗೆ ನಾವು ಟಿಶ್ಯೂಸ್ ಅಂತ ಕರಿತೀವಿ. ಆ್ಯಂಡ್ ಟಿಶ್ಯೂಸ್ ಮೇಕ್ಸ್ ಆರ್ಗನ್. ಸೊ ಸೆಲ್ಸ್ಗೆ ಒಂದು ಫಂಕ್ಷನ್ ಇರುತ್ತೆ, ಟಿಶ್ಯೂಸ್ಗೆ ಒಂದು ಫಂಕ್ಷನ್ ಇರುತ್ತೆ, ಆರ್ಗನ್ಗೆ ಒಂದು ಫಂಕ್ಷನ್ ಇರುತ್ತೆ. ಸೊ ಈ ರೀತಿ ಸೆಲ್ಸ್ ಮತ್ತು ಟಿಶ್ಯೂಸ್ ಮತ್ತು ಆರ್ಗನ್ಸ್ ಡಿಫ್ರೆಂಟ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಬಟ್ ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ಸಿಂಗಲ್ ಸೆಲ್ ಎಲ್ಲ ಫಂಕ್ಷನ್ಸ್ನು ಪರ್ಫಾರ್ಮ್ ಮಾಡುತ್ತೆ ಅಷ್ಟೇ. ಯೂನಿಸೆಲ್ಯುಲರ್ ಮತ್ತು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಿರುವಂಥ ಡಿಫ್ರೆನ್ಸ್. ಒಂದೇ ಸೆಲ್ ಇರಲಿ ಅಥವಾ ಮಲ್ಟಿಪಲ್ ಸೆಲ್ಸ್ ಇರಲಿ, ಅದಕ್ಕೆ ಏನೆಲ್ಲ ಫಂಕ್ಷನ್ಸ್ ಬೇಕೋ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಗೆ ಎಲ್ಲ ಫಂಕ್ಷನ್ಸ್ನೂ ಪರ್ಫಾರ್ಮ್ ಮಾಡುತ್ತೆ.